ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bangalore presents current issue of the day, episode number 59. Okay, going with the trend, ಇವತ್ತಿನ episode number 59 ಅಲ್ಲಿ we look into other miscellaneous space programs which are very important from the prelims perspective. ಸರಿನಾ? ಸೊ ಮೇಜರ್ ಆಗಿ ಆಲ್ರೆಡಿ ಇಸ್ರೋ ಮತ್ತು ನಾಸಾ ಅವ್ರದ್ದು ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ನೋಡಿದೆ ಆಲ್ರೆಡಿ. ಸೊ ಇವಾಗ ಡಿಫ್ರೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ಯಾವುದೇ ಅಂತ ನೋಡೋಣ. ಅಗೇನ್ ನ್ಯೂಸ್ ಯಾಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಪ್ರಾಕ್ಟೀಸ್ ಕ್ವಶನ್ ನೋಡೋಣ. ಓಕೆ, ಇಂಪಾರ್ಟೆಂಟ್ ಸ್ಪೇಸ್ ಪ್ರೋಗ್ರಾಮ್ಸ್ ಅದರ್ ದೆನ್ ಇಸ್ರೋ ಅಂಡ್ ನಾಸಾ. ಓಕೆ, ಸಚ್ ಎಸ್ ಚೈನಾ ಆಗಲಿ, ರಷ್ಯಾ ಆಗಲಿ, ಜಪಾನ್ ಆಗಲಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಲಿ, ಅವ್ರು ಏನು ಮಾಡ್ತಾ ಇದ್ದಾರೆ ಸ್ಪೇಸಲ್ಲಿ, ಅವ್ರ ಇಂಪಾರ್ಟೆಂಟ್ ಏನೇನಿದೆ ಅಂತ ನೋಡ್ಕೊಂಬರೋಣ. ದೆನ್ ಸೊ ಪ್ರಾಕ್ಟೀಸ್ ಕ್ವಶನ್. Okay, with reference to Astrostat, the astronomical observatory launched by India, which of the following statements is or correct? Okay, Astrostat ಬಗ್ಗೆ already discuss ಮಾಡಿದೆ like last 2 class back, so hopefully you'll be able to answer this question. Okay, statement 1, other than USA and Russia, India is the only country to have launched a similar observatory into space. Statement number 2, Astrostat is a 2000 kg satellite placed in an orbit at 1650 km above the surface of the earth. Okay, select the correct statement using the code given below. 1 only, 2 only, both, and none of the above. So video na pause ಮಾಡಿ, do attend the question. At least tricks use ಮಾಡ್ಕೊಂಡು ಅಟೆಂಡ್ ಮಾಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಅಟೆಂಡ್ ಮಾಡಿ. ಓಕೆ, now ಇವತ್ತಿನ ಕ್ಲಾಸ್ ಅಗೇನ್ ಇಟ್ ಈಸ್ ಫ್ರಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓನ್ಲಿ, ಬಿಕಾಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಅದ್ರ ಬಗ್ಗೆ ಜಾಸ್ತಿ ಟಾಪಿಕ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಬರುವಂಥ ಕ್ಲಾಸಲ್ಲಿ ಡೈವರ್ಸಿಫೈ ಮಾಡೋಣ. ಇವಾಗ ಸದ್ಯಕ್ಕೆ ವಿಲ್ ಲುಕ್ ಇನ್ ಟು ಸ್ಪೇಸ್ ಪ್ರೋಗ್ರಾಮ್ಸ್ ಫ್ರಮ್ ದ ಡಿಫ್ರೆಂಟ್ ಅದರ್ ದೆನ್ ಇಸ್ರೋ ಆ್ಯಂಡ್ ನಾಸಾ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ವಿಲ್ ಲುಕ್ ಇನ್ ಟು ದ ಸ್ಪೇಸ್ ಪ್ರೋಗ್ರಾಮ್ಸ್ ಲಾಂಚ್ಡ್ ಬೈ ESA, that is European Space Agency. Okay, first mission is BP Colombo. So agency is again European Space Agency and Japanese Space Agency, that is JAXA. So it was launched in 2018 and it carries the Mercury planetary orbiter. Okay, BP Colombo is for Mercury. Okay, middle with the one solar wing printing up, and the Mercury magnetospheric orbiter which is hidden inside the solar shield for the far side to Mercury. The main aim of the mission will perform a comprehensive study of Mercury, including the characterization of its magnetic field, magnetosphere, and both interior and surface structure. Okay, and recently it successfully completed its first flyby of Venus. So this is BP Colombo, very important. So ಇದು BP Colombo spacecraft ಇತ್ತು, 2018 ಲಾಂಚ್ ಮಾಡಲಾಗಿದೆ. ಇದು ಸ್ಟಡಿ ಮಾಡೋದು ಯಾವ ಪ್ಲಾನೆಟ್ ಅಂದರೆ ಮರ್ಕ್ಯುರಿ ಸ್ಟಡಿ ಮಾಡುತ್ತೆ. ಓಕೆ, ಸೊ ಫ್ಲೈಬೇ ವಿನಸ್ನ ಫ್ಲೈಬೇ ಮಿಷನ್ ಕಂಪ್ಲೀಟ್ ಮಾಡಿದೆ ಅಂತ ಮಾಡಿ ಇವಾಗ ಮರ್ಕ್ಯುರಿ ಆರ್ಬಿಟಲ್ ಲಾಂಚ್ ಆಗಿದೆ, ರೀಚ್ ಆಗಿ ಇವಾಗ ಮಾಡುತ್ತೆ ಅಂದರೆ ಇಟ್ ವಿಲ್ ಸ್ಟಡಿ ದ ಮರ್ಕ್ಯುರಿ ಸ್ಟಡಿ ಮಾಡುತ್ತೆ, ಮ್ಯಾಗ್ನೆಟೋಸ್ಫಿಯರ್ ಮತ್ತು ಮ್ಯಾಗ್ನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಸ್ಟಡಿ ಮಾಡುತ್ತಂತೆ. ಆ್ಯಂಡ್ ದೆನ್ ರೋಸೆಟ್ಟಾ ಅಂದರೆ ಇಟ್ ಈಸ್ ಆಲ್ಸೋ ಎ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, launched in 2004. Along with Philae, its lander module, Rosetta performed a detailed study of the comet 67 Churyumov-Gerasimenko, which is 67P. Okay, 67P or Churyumov-Gerasimenko. ಸರಿನಾ? Rosetta ಅಂತಂದ್ರೆ ಇಟ್ ಇಸ್ ಅ ಸ್ಪೇಸ್ ಪ್ರೋಗ್ರಾಮ್ ಟು ಸ್ಟಡಿ ದ ಕಾಮೆಟ್ ಸ್ಟಡಿ ಮಾಡೋಕ್ಕೋಸ್ಕರ ಮಾಡಿರೋದು. ಕಾಮೆಟ್ ಅಂದ್ರೆ ಏನು? ಧೂಮಕೇತು ನೋಡಿರ್ತೀರಲ್ಲ, ಈ ರೀತಿ ಒಂದು ಕಲ್ ಥರ ಇರುತ್ತೆ, ಅದರಿಂದ ವೈಟ್ ಕಲರಿಂದ ಟೇಲ್ಸ್ ಥರ ಇರುತ್ತೆ. ಸರಿನಾ? ಅದಕ್ಕೆ ಕಾಮೆಟ್ ಅಂತ ಕರಿತೀವಿ. ಅದನ್ನ ಸ್ಟಡಿ ಮಾಡೋಕ್ಕೆ ರೋಸೆಟ್ಟಾ ಲಾಂಚ್ ಮಾಡಿದ್ದು ESA ಅವರು. ಆ್ಯಂಡ್ ದೆನ್ ಕ್ಲಿಯರ್ ಸ್ಪೇಸ್ 1 ಮಿಷನ್ ಅಂತ. ಸರಿನಾ? ಕ್ಲಿಯರ್ ಸ್ಪೇಸ್ 1 ಮಿಷನ್ ಅಂದರೆ ಇಟ್ಸ್ ಏಮ್ ಇಸ್ ಟು ಇಟ್ ಇಸ್ ಅ ಸ್ಪೇಸ್ ಡೆಬ್ರಿ ಕ್ಲೀನ್ ಮಿಷನ್ ಟು ಬಿ ಲಾಂಚ್ಡ್ ಇನ್ 2025. ಸರಿನಾ? ಫ್ಯೂಚರಿಸ್ಟಿಕ್ ಇದೆ. ಸೊ ಇಟ್ ಈಸ್ ಅ 4-armed robot. A 4-armed robot which is named as Chaser is to be used. It will grab the chosen piece of space trash at one time using the robotic arms and fall back towards the earth in a controlled descent. ಸರಿನಾ? ಏನಪ್ಪ ಅಂತಂದರೆ ಹೇಳಿದ್ದೀನಿ ರೀಸೆಂಟ್ ಕ್ಲಾಸಲ್ಲಿ, ಸ್ಪೇಸಲ್ಲಿ ಡೆಬ್ರೀಸ್ ಜಾಸ್ತಿ ಆಗ್ತದೆ. ಡೆಬ್ರಿ ಅಂತಂದರೆ ವೇಸ್ಟ್ ಮೆಟೀರಿಯಲ್ಸ್ ಜಾಸ್ತಿ ಆಗ್ತದೆ.
ಅದರಿಂದ ಇಟ್ ಇಸ್ ಪೋಸಿಂಗ್ ಅ ಥ್ರೆಟ್ ಟು ದ ಲೈಕ್ ಡಿಫ್ರೆಂಟ್ ಸ್ಪೇಸ್ ಅಸೆಟ್ಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಸಚ್ ಆಸ್ ಸ್ಯಾಟಲೈಟ್ಸ್. ಅದಕ್ಕೆ ಥ್ರೆಟ್ ಪೋಸ್ ಮಾಡ್ತಾ ಇದೆ. ಅದನ್ನ ಓವರ್ಕಮ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಂಟ್ರಿಯವರು ಮಿಷನ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಗೆ ಇಂಡಿಯಾದವ್ರು ಯಾವ್ದು ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ ನೇತ್ರ ಮಾಡ್ತಾ ಇದ್ದಾರೆ. ಅದೇ ರೀತಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಕ್ಲಿಯರೆನ್ಸ್ 1 ಮಿಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂತಂದರೆ ಇಟ್ ಈಸ್ ಅ ರೋಬೋಟಿಕ್ ಮಿಷನ್ ಥರ ಇರುತ್ತೆ, ಈ ಥರ ಇರುತ್ತೆ. ಸೊ ಈ ಥರ ಇರುತ್ತೆ. ಇದನ್ನ ಲಾಂಚ್ ಮಾಡಿ ಅದರಲ್ಲಿ ಒಂದು ಚೇಸರ್ ಅಂತ ಒಂದು ರೋಬೋಟ್ನ ಯೂಸ್ ಮಾಡ್ಕೋತಾರೆ. ವಿಚ್ ವಿಲ್ ಹ್ಯಾವ್ 4 ಒಂದು ಆರ್ಮ್ ಇರುತ್ತೆ ಈ ರೀತಿ, ಸರಿನಾ. ಸ್ಪೈಡರ್ ಅಥವಾ ಲೈಕ್ ಏಡಿ ಥರ ಒಂದು 4 ಆರ್ಮ್ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಸ್ಪೇಸ್ ಡೆಬ್ರೀಸ್ನ ಕಲೆಕ್ಟ್ ಮಾಡಿಕೊಂಡು ಗ್ರಾಜುವಲ್ ಆಗಿ ವಾಪಸ್ ಡಿಸೆಂಡ್ ಮಾಡಿ ಅದನ್ನ ಅರ್ಥಲ್ಲಿ ಕೆಳಗಡೆ ಬಿಡುತ್ತೆ, ಸರಿನಾ. ಸೊ ಇಟ್ ವಿಲ್ ಲೈಕ್ ರೆಡ್ಯೂಸ್ ದ ಸ್ಪೇಸ್ ಡೆಬ್ರೀಸ್ ಇನ್ ದ ಸ್ಪೇಸ್. ಓಕೆ, ದಿಸ್ ಈಸ್ ರಿಲೇಟೆಡ್ ಟು ಕ್ಲಿಯರೆನ್ಸ್ 1 ಸ್ಪೇಸ್ ಮಿಷನ್. ನಾರ್ಮಲ್ ಆಗಿ ಇಷ್ಟೊಂದು ಫೀಚರ್ಸ್ ಸಿಕ್ಕಿದ್ರೆ ನಾವೇನು ಮಾಡ್ಕೋತೀವಿ, ಮೋಸ್ಟ್ಲಿ ನಾಸಾ ಅನ್ಕೋತೀವಿ. ಬಟ್ ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಆ್ಯಂಡ್ ದೆನ್ ಜ್ಯೂಸ್ ಮಿಷನ್ ಅಂತ. ಜ್ಯೂಸ್ ಅಂದರೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಅಂತ. ಜುಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಅಂತ ಅದನ್ನ ಸ್ಟಡಿ ಮಾಡೋಕ್ಕೋಸ್ಕರ ಜ್ಯೂಸ್ ಮಿಷನ್ ಲಾಂಚ್ ಮಾಡಿದ್ದು. ಇದು ಇಟ್ ಈಸ್ ಅ ಹ್ಯೂಜ್ ಒಂದು ಟೆಲಿಸ್ಕೋಪ್ ಲೈಕ್ ಸ್ಯಾಟಲೈಟ್ ಥರ. ಇದು ಕಂಪ್ಲೀಟ್ ಆಗಿ ಜುಪಿಟರ್ನ ಸ್ಟಡಿ ಮಾಡೋಕ್ಕೋಸ್ಕರ ಇದೆ, ಸರಿನಾ. ಇದನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿದ್ದಾರೆ ಜ್ಯೂಸ್ ಅನ್ನೋದು. ಆ್ಯಂಡ್ ದೆನ್ ಇಟ್ ವಿಲ್ ಆರ್ಬಿಟ್ ದ ಆರ್ಬಿಟರ್ ಟು ಎಕ್ಸ್ಪ್ಲೋರ್ ಜುಪಿಟರ್ ಆ್ಯಂಡ್ 3 ಆಫ್ ಇಟ್ಸ್ ಮೂನ್ಸ್ ವಿಚ್ ಆರ್ ಯುರೋಪಾ, ಗ್ಯಾನಿಮಿಡ್ ಆ್ಯಂಡ್ ಕ್ಯಾಲಿಸ್ಟೋ ಅಂತ. ಅದ್ರ ಮೂನ್ಸ್ ಅದು ಜುಪಿಟರ್ದು, ಅದನ್ನ ಜುಪಿಟರ್ ಪ್ಲಸ್ ಅದ್ರ ಮೂನ್ಸ್ ಸ್ಟಡಿ ಮಾಡೋಕ್ಕೆ. ಆ್ಯಂಡ್ ಇಟ್ ಈಸ್ ಅ ಫಸ್ಟ್ ನಾನ್ ಅಮೇರಿಕನ್ ಔಟರ್ ಸ್ಪೇಸ್ ಮಿಷನ್. ಓಕೆ, ಇಟ್ ಈಸ್ ಅ ಫಸ್ಟ್ ನಾನ್ ಅಮೇರಿಕನ್ ಔಟರ್ ಸ್ಪೇಸ್ ಮಿಷನ್ ವಿಚ್ ಈಸ್ ಜ್ಯೂಸ್. ಆ್ಯಂಡ್ ದೆನ್ ಇದಾದ್ಮೇಲೆ ಕೋಪರ್ನಿಕಸ್ ಅಂತ, ಸರಿನಾ. ಕೋಪರ್ನಿಕಸ್ ಇಟ್ ಈಸ್ ದ ಯುರೋಪಿಯನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಇಟ್ ಈಸ್ ಏಮ್ ಈಸ್ ಟು ಮಾನಿಟರ್ ಅರ್ತ್ ಆ್ಯಂಡ್ ಇಟ್ಸ್ ಎಕೋಸಿಸ್ಟಮ್. ಏರ್ಲೆಸ್ ಸ್ಯಾಟಲೈಟ್ ಅಂತ. ಇದೇನು ಮಾಡುತ್ತಂದ್ರೆ ಇಟ್ ಈಸ್ ಅ ವಿಂಡ್ ಸೆನ್ಸಿಂಗ್ ಸ್ಯಾಟಲೈಟ್ ಲಾಂಚ್ಡ್ ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಕೋಪರ್ನಿಕಸ್ ಪ್ರಾಜೆಕ್ಟ್ ವಿಚ್ ಈಸ್ ಅ ಜಾಯಿಂಟ್ ಇನಿಷಿಯೇಟಿವ್ ಆಫ್ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಏಮ್ ಈಸ್ ಟು ಟ್ರ್ಯಾಕ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಆ್ಯಂಡ್ ಏಡ್ ಡಿಸಾಸ್ಟರ್ ರಿಲೀಫ್ ಆಪರೇಷನ್ಸ್, ಸರಿನಾ. ಎನ್ವಿರಾನ್ಮೆಂಟಲ್ ಏನಾದರೂ ಡ್ಯಾಮೇಜ್ ಆದಾಗ, ಇಲ್ಲಾಂದರೆ ಡಿಸಾಸ್ಟರಿಂದ ಏನಾದರೂ ಇಂಪ್ಯಾಕ್ಟ್ ಆದಾಗ ಅದು ರಿಲೀಫ್ ಮೆಜರ್ಸ್ಗೋಸ್ಕರ ಈ ಸ್ಯಾಟಲೈಟ್ನ ಯೂಸ್ ಮಾಡ್ಕೋತಾರೆ. ವಿಚ್ ಈಸ್ ಎಕ್ವಿಪ್ಡ್ ವಿತ್ ದ ಸಿಂಗಲ್ ಇನ್ಸ್ಟ್ರೂಮೆಂಟ್ ಡಾಪ್ಲರ್ ವಿಂಡ್ lidar named Aladdin and advanced laser system designed to actually or accurately measure global wind patterns from the space, ಸರಿನಾ. ಸ್ಪೇಸ್ ಇಂದ ವಿಂಡ್ ಪ್ಯಾಟರ್ನ್ ಸ್ಟಡಿ ಮಾಡುತ್ತೆ ವಿತ್ ಹೆಲ್ಪ್ ಆಫ್ ಲೇಸರ್ ಸಿಸ್ಟಮ್. ಆ್ಯಂಡ್ ದರ್ ಇಸ್ ಅ ಡಾಪ್ಲರ್ ವಿಂಡ್ radar. ಡಾಪ್ಲರ್ ಅಂತಂದರೆ ಲೈಕ್ ಇದೆ ಅಂತಂದರೆ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ, ಅದಕ್ಕೆ ಬಡ್ದು ವಾಪಸ್ ಬಂದಾಗ ಏನು ಮಾಡ್ತಾರೆ, ಡಿಸ್ಟೆನ್ಸ್ ಮತ್ತು ಯಾವ ಡೈರೆಕ್ಷನಿಂದ ಬರ್ತಿದೆ ಅನ್ನೋದನ್ನು ಸ್ಟಡಿ ಮಾಡುತ್ತೆ, ಸರಿನಾ. ಡಾಪ್ಲರ್ ಲೈಕ್ ವಿಂಡ್ radar ಅಂತ. ಆ್ಯಂಡ್ ದೆನ್ recently European Union has announced to provide free access to data to Copernicus program to India. So it becomes very important from Philips perspective ನಮಗೆ, ಯಾಕೆಂದರೆ there is a link to India also. And then Comet Interceptor, ಸರಿನಾ. ನೇಮಲ್ಲೇ ಇದೆ ಆಲ್ರೆಡಿ Comet Interceptor ಅಂತ. It is a robotic spacecraft mission which will be launched in 2028. So very futuristic, to be parked at the Sun Earth L2 point, ಲ್ಯಾಂಗ್ರೇಜ್ ಪಾಯಿಂಟ್, ಸರಿನಾ. ಲ್ಯಾಂಗ್ರೇಜ್ ಪಾಯಿಂಟ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. L2 ಪಾಯಿಂಟಲ್ಲಿ ಇದನ್ನ ಪ್ಲೇಸ್ ಮಾಡ್ತಾ ಇದ್ದಾರೆ. ನಮ್ಮ ಆದಿತ್ಯ L1 ಪ್ಲೇಸಲ್ಲಿ ನಿನ್ನೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇಲ್ಲ ಅಂತ ಹೇಳಿದ್ವಿ. L2 ಪ್ಲೇಸಲ್ಲಿ ಲೈಕ್ ಇದು ಮಾಡಿದ್ದಾರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನ. ಸೊ ಕಾಮೆಟ್ ಇಂಟರ್ಸೆಪ್ಟರ್ ಕೂಡ ಇಟ್ ವಿಲ್ ಬಿ ಪ್ಲೇಸ್ಡ್ ಇನ್ L2 ಲ್ಯಾಂಗ್ರೇಜ್ ಪಾಯಿಂಟ್. ದೆನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಯಿತು. ಇವಾಗ ಅತಿ ಹೆಚ್ಚು ನ್ಯೂಸಲ್ಲಿ ಯಾವುದಿರುತ್ತೆ ಅಂದರೆ ಸ್ಪೇಸ್ ಏಜೆನ್ಸಿ ನಾಸಾ ಬಿಟ್ಟರೆ ನೆಕ್ಸ್ಟ್ ಇರೋದು ಚೈನಾದವ್ರದ್ದು, ಸರಿನಾ. ಚೈನಾ ಸ್ಪೇಸ್ ಏಜೆನ್ಸಿ ಅವರು ಇಂಪಾರ್ಟೆಂಟ್ ಏನು ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಒನ್ ಚಾಂಗೆ 4 ಅಂತ. ಸೊ ಚಾಂಗೆ 4 ಅಂದರೆ ಇಟ್ ಈಸ್ ಅ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ವಿತ್ ಆರ್ಬಿಟರ್, ಲ್ಯಾಂಡರ್ ಆ್ಯಂಡ್ ರೋವರ್, ಸರಿನಾ. ಸೇಮ್ ಎಸ್ ಚಂದ್ರಯಾನ್ 2 ಮಿಷನ್ ಥರನೇ, ಸರಿನಾ. ಆರ್ಬಿಟರ್ ಚಂದ್ರಯಾನ್ 2, 3 ಮಿಷನ್ ಇತ್ತಲ್ಲ, ಅದರಲ್ಲಿ ಆರ್ಬಿಟರ್ ಇತ್ತು, ಲ್ಯಾಂಡರ್ ಇತ್ತು, ರೋವರ್ ಇತ್ತು. ಅದೇ ಥರ ಸೇಮ್ ಇವರು ಕೂಡ ಫಸ್ಟ್ ಮಿಷನ್ ಟು ಡಾರ್ಕ್ ಸೈಡ್ ಆಫ್ ದಿ ಮೂನ್, ಸರಿನಾ. ನಮ್ಮ ಲೈಕ್ ಚಂದ್ರಯಾನ್ 2 ಮಿಷನ್ ಇಟ್ ಇಸ್ ದ ಫಸ್ಟ್ ಮಿಷನ್ ಟು ದ ಸದರ್ನ್ ಹೆಮಿಸ್ಫಿಯರ್ ಅಥವಾ ಸೌತ್ ಪೋಲ್ ಆಫ್ ದಿ ಮೂನ್, ಸರಿನಾ. ಸೌತ್ ಪೋಲ್ ಆಫ್ ದಿ ಮೂನ್ ಮತ್ತು ಡಾರ್ಕ್ ಸೈಡ್ ಆಫ್ ದಿ ಮೂನ್ ಡಿಫ್ರೆಂಟ್ ಇರುತ್ತೆ, ಓಕೆ, ಸರಿನಾ. ಇದು ಇಂಪಾರ್ಟೆಂಟ್, ಡಿಫ್ರೆಂಟ್ ಆಗಿರುತ್ತೆ. ಸೊ ಇಟ್ ವಿಲ್ ಎಕ್ಸ್ಪ್ಲೋರ್ ದ ಸೌತ್ ಪೋಲ್ ಆಫ್ ದಿ ಲೂನರ್ ಸರ್ಫೇಸ್ ವಿಚ್ ಇಸ್ ಎಟ್ಕಿನ್ ಬೇಸಿನ್ ಅಂತ. ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ ಲಾಂಚ್ ಮಾಡೋದು ಚಾಂಗೆ 4 ಅಂತ. ಆ್ಯಂಡ್ ದೆನ್ ಚಾಂಗೆ 5 ಇದರಲ್ಲಿ ವಿಚ್ ಇಸ್ ದ 5th ಲೂನರ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಫ್ ದಿ ಚೈನೀಸ್ ಲೂನರ್ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮ್ ಆ್ಯಂಡ್ ಚೈನಾಸ್ ಫಸ್ಟ್ ಲೂನರ್ ಸ್ಯಾಂಪಲ್ ರಿಟರ್ನ್ ಮಿಷನ್, ಸರಿನಾ.
ಸ್ಯಾಂಪಲ್ ರಿಟರ್ನ್ ಮಿಷನ್ ಇದೆ. ನಾವು ನಿನ್ನೆ ಹೇಳಿದ್ವಲ್ಲ ಏನಂತಂದರೆ ಚಂದ್ರಯಾನ್ 2 ಅಲ್ಲಿ ಚಂದ್ರಯಾನ್ 2 ಅಥವಾ 3 ಅಲ್ಲಿ ಲ್ಯಾಂಡರ್ ಇತ್ತಲ್ಲ ವಿಕ್ರಮ್ ಲ್ಯಾಂಡರ್ ಅದೇ ಮಾಡುತ್ತಂದರೆ 40 ಸೆಕೆಂಡ್ಸ್ವರೆಗೂ ಹಾಪ್ ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಅಂತ ಹೇಳಿದೆ. ಹಾಪ್ ಎಕ್ಸ್ಪೆರಿಮೆಂಟ್ ಏನಂತಂದರೆ ದೇರ್ ವಿಲ್ ಬಿ ಪಾಸಿಬಿಲಿಟಿ ದಟ್ ಇಟ್ ಕ್ಯಾನ್ ರಿಟರ್ನ್ ಬ್ಯಾಕ್ ದ ಸ್ಯಾಂಪಲ್ ಟು ಅರ್ತ್ ಅಂತ. ಸೊ ಅದನ್ನು ಆಲ್ರೆಡಿ ಇವರು ಇವಾಗ ಆಲ್ರೆಡಿ ಅದರಲ್ಲಿ ಮುಂದುವರೆದಿದ್ದಾರೆ ಚೈನಾ ಅವರು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ರೀಚ್ ಆಗಿ ಲ್ಯಾಂಡ್ ಆಗಿ ಅಲ್ಲಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ವಾಪಸ್ ಫ್ಲೈ ಬ್ಯಾಕ್ ಟು ಅರ್ತ್. ಅದಕ್ಕೆ ಚಾಂಗಿ 5 ಮಿಷನ್ ಅಂತ ಕರೀತಾರೆ. ಬೈ ಕಂಪ್ಲೀಟಿಂಗ್ ದ ಮಿಷನ್ ಚೈನಾ ಬಿಕೇಮ್ ದ ಥರ್ಡ್ ಕಂಟ್ರಿ ಟು ರಿಟರ್ನ್ ಸ್ಯಾಂಪಲ್ ಫ್ರಮ್ ದ ಮೂನ್ ಆಫ್ಟರ್ USA, ಸೋವಿಯತ್ ಯೂನಿಯನ್. ಓಕೆ, ಇಟ್ ರಿಟರ್ನ್ ಟು ದ ಅರ್ತ್ ಇನ್ ಡಿಸೆಂಬರ್ 2020. ಅವಾಗ ಆಲ್ರೆಡಿ ರಿಟರ್ನ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ಅವರು ಇನ್ನು ಲೈಕ್ ಚಂದ್ರಯಾನ್ 3 ಅಲ್ಲಿ ಸ್ವಲ್ಪ ಒಂದು ಹಿಂದೆ ಉಳಿದಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಚಾಂಗಿ 5 ಮಿಷನ್ಸ್ ಕಲೆಕ್ಟೆಡ್ ದ ಮಟೀರಿಯಲ್ಸ್ ಇನ್ ಅನ್ ಏರಿಯಾ ನಾರ್ತ್ ಆಫ್ ದಿ ಮೂನ್ಸ್ room care known as the Oceanus Procellarum or Ocean of Storms, which is a vast unexplored lava plain. ಸರಿನಾ? ಸೊ ಹಾರ್ಡ್ ಟೆರೆನ್ ಇತ್ತು, ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಮಾಡಿದ್ದಾರೆ. ಅದು ಚಾಂಗಿ 5 ಅಂತ. ಆ್ಯಂಡ್ ದೆನ್ ಟಿಯಾಂಗಾಂಗ್ 1, ಟಿಯಾಂಗಾಂಗ್ 2 ಅಂತ. ಇದು ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ಚೈನಾಸ್ ಫಸ್ಟ್ ಪ್ರೋಟೋಟೈಪ್ ಸ್ಪೇಸ್ ಸ್ಟೇಷನ್. ಓಕೆ, ಸೊ ಆಲ್ರೆಡಿ ನೋಡಿದ್ದೀವಿ ನಿನ್ನೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಲ್ರೆಡಿ ಇದೆ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಲೈಕ್ USA, ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರೆಲ್ಲ ಸೇರ್ಕೊಂಡು ಮಾಡಿರೋದು, ಜಾಕ್ಸ್ ಅವ್ರು ಸೇರ್ಕೊಂಡು ಮಾಡಿರೋದು. ಸೊ ರಷ್ಯಾ ಅವ್ರದ್ದು ಅವರೇ ಸಪ್ರೇಟ್ ಮಿರ್ ಅಂತ ಇದೆ. ಇವಾಗ ಚೈನಾ ಅವರು ಅವ್ರದ್ದು ಲಾಂಚ್ ಮಾಡಿದ್ದಾರೆ ಟಿಯಾಂಗಾಂಗ್ ಅಂತ. ಸೊ ಇಂಡಿಯಾ ಅವರು ಕೂಡ ಒಂದು 2028 ಗಗನಯಾನ್ ಮಿಷನ್ ಆದಮೇಲೆ ಇಂಡಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡೋಕೆ ಪ್ಲಾನ್ ಇದೆ. ಬಟ್ ಚೈನಾದವ್ರು ಆಲ್ರೆಡಿ ಒಂದು ಪ್ರೋಟೋಟೈಪ್ನ ಲಾಂಚ್ ಮಾಡಿದ್ರು ಆಲ್ರೆಡಿ. ಇವಾಗ ಪರ್ಮನೆಂಟ್ ಸ್ಪೇಸ್ ಮಾಡೋದು ಕೂಡ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅದು ಇಟ್ ಆಕ್ಟ್ಸ್ as a both crewed laboratory and experimental test bed. Tiangong 2 is an experimental space laboratory. It was launched in 2016 and deliberated in July 2019. ಆಲ್ರೆಡಿ ಪ್ರೋಟೋಟೈಪ್ ಅಷ್ಟೇ Tiangong 1, Tiangong 2 ಅದನ್ನ ಆಲ್ರೆಡಿ ಲೈಕ್ ಲಾಂಚ್ ಮಾಡಿ ಆಗಿದೆ. ಇವಾಗ Tianhe 1 ಅಂತ. Tianhe 1 ಅಂದರೆ ಇಟ್ ಇಸ್ ದ ಪರ್ಮನೆಂಟ್ ಸ್ಪೇಸ್ ಮಾಡಲ್ ಅಂತ. ಪರ್ಮನೆಂಟ್ ಸ್ಪೇಸ್ ಮಾಡಲ್ ಯಾವ ಥರ ಇದೆ ಅಂತಂದ್ರೆ ಓಕೆ, ಸೊ ಈ ರೀತಿ ಇದೆ ಚೈನಾದವ್ರು ಪರ್ಮನೆಂಟ್ ಸ್ಪೇಸ್ ಮಾಡಲ್. ಸೊ ಇದರಲ್ಲಿ ವೆನ್ಶಿಯನ್ ಅಂದರೆ ಸೈನ್ಸ್ ಲ್ಯಾಬ್ ಇದೆ, ಮ್ಯಾಗ್ನೀಷಿಯನ್ ಅಂದರೆ ಸೈನ್ಸ್ ಲ್ಯಾಬ್, ಜೊತೆಗೆ ಸ್ಯಾಂಜು ಅಂದರೆ ಕ್ರ್ಯೂ ಕ್ಯಾಪ್ಸುಲ್. ಕ್ರ್ಯೂ ಅಂತಂದರೆ ಸೊ ಲೈಕ್ ಅರ್ಥಿಂದ ಹೋಗಿರೋಂಥ ಆಸ್ಟ್ರೋನಾಟ್ಸ್ ಉಳ್ಕೊಳ್ಳೋಕ್ಕೆ ಅಲ್ಲಿ ಸ್ಟಡಿ ಮಾಡೋಕ್ಕೋಸ್ಕರ ಇಲ್ಲಿ ಪ್ಲೇಸ್ ಇದೆ. ಆ್ಯಂಡ್ ಕೋರ್ ಮಾಡಲ್ ಲಿವಿಂಗ್ ಇನ್ಕ್ಲೂಡ್ ಇನ್ ದ ಮೇನ್ ಲಿವಿಂಗ್ ಏರಿಯಾ. ಆ್ಯಂಡ್ ದೆನ್ ರೋಬೋಟಿಕ್ ಕಾರ್ಗೋಶಿಪ್ ಇದೆಲ್ಲ ಇದೆ ಆಲ್ರೆಡಿ. ಸೊ ಇನ್ ಕಂಪ್ಯಾರಿಸನ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇಟ್ ಇಸ್ ಕಂಪ್ಯಾರಿಟಿವ್ಲಿ ಸ್ಮಾಲ್ ಇನ್ ಸೈಜ್. ಸರಿನಾ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸೈಜ್ ಎಷ್ಟಿತ್ತು ಅಂದರೆ ಅರೌಂಡ್ 109 ಮೀಟರ್ ಇತ್ತು. ಸೊ ಫುಟ್ಬಾಲ್ ಸೈಜ್ ದೊಡ್ಡದಿತ್ತು, ಅದು ಫುಟ್ಬಾಲ್ ಸ್ಟೇಡಿಯಮ್ಸ್ ದೊಡ್ಡದಿತ್ತು. ಇದು 37 ಮೀಟರ್ ಇದೆ, ಸ್ಟಿಲ್ ಇನ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ. ಜೊತೆಗೆ ಡಿಫ್ರೆಂಟ್ ಸ್ಪೇಸ್ ಸ್ಟೇಷನ್ ಯಾವುದೇ ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದು ಚೈನಾ ಮಾಡಲ್ ಆಯಿತು. ಇಂಟರ್ ಸ್ಪೇಸ್ ಸ್ಟೇಷನ್ ಆಲ್ರೆಡಿ 109 ಮೀಟರ್ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಮಿರ್ ಅಂತ ರಷ್ಯಾ ಅವ್ರದ್ದು 31 ಮೀಟರ್ಸ್ ಇದೆ. ಆ್ಯಂಡ್ ದೆನ್ ಚೈನಾದವ್ರದ್ದು ಸೇಮ್. ಓಕೆ, ಸೊ ಕ್ವಶನಲ್ಲಿ ಏನಾದ್ರು ಕೇಳಿದ್ರೆ ಅಂದರೆ ಇನ್ ಲೈಕ್ ಚೈನಾಸ್ ಟಿಯಾಂಗಾಂಗ್ ಅಥವಾ ಟಿಯಾನ್ವಿ ಲೈಕ್ 1 ವಿಚ್ ಈಸ್ ಲೈಕ್ ಚೈನಾ ಸ್ಪೇಸ್ ಸ್ಟೇಷನ್ ಈಸ್ ಲಾಂಗರ್ ಆರ್ ಲಾರ್ಜರ್ ಇನ್ ಸೈಜ್ ಕಂಪೇರ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ರಾಂಗ್ ಆಗುತ್ತೆ. ಸರಿನಾ? ಚೈನಾ ಅವರು ಫಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ, ಮುಂದುವರೆದಿದ್ದಾರೆ, ಮೋಸ್ಟ್ಲಿ ಮಾಡಿರ್ಬೋದು ಅಂತ ತಲೆಯಲ್ಲಿ ಬರುತ್ತೆ, ಬಟ್ ಫ್ಯಾಕ್ಚುಯಲ್ ಆಗಿ ರಾಂಗ್ ಆಗುತ್ತೆ ಅದು. ಸೊ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ದೆನ್ ಬೈದು ಅಂದರೆ ಇಟ್ ಈಸ್ ದ GPS ಆಫ್ ಚೈನಾ ಅಂತ ಹೇಳ್ಬೋದು. ಸರಿನಾ? GPS ಆಫ್ ಚೈನಾ ಅಥವಾ ನ್ಯಾವಿಕ್ ಸಿಸ್ಟಮ್ ಆಫ್ ಚೈನಾ ಆರ್ ನಾವಿಕ್ ಸಿಸ್ಟಮ್ ಆಫ್ ಚೈನಾ ಅಂತ ಹೇಳ್ಬೋದು. ನಾವಿಕ್ ಅಂದರೆ ಇಂಡಿಯಾದವ್ರದ್ದು IRNSS ಅಲ್ಲ, ಅದೇ ಥರ ಚೈನಾದವ್ರದ್ದು ಬೈದು ಅಂತ ಇದೆ. China plans to have a total of 33 satellites operating in the orbit of for Baidu by the end of 2018. Already ಮಾಡಿದ್ದಾರೆ ಅವರು, which includes 15 Baidu 2 satellites and 18 Baidu 3 satellites. After completion, would become an equivalent of US GPS and Europe's Galileo and Russia's GLONASS. ಸರಿನಾ? ಇದು 4 ಗ್ಲೋಬಲ್. ಸರಿ, ಯಾವುದು? ಬೈದು, ಗ್ಯಾಲಿಲಿಯೋ, GPS, GLONASS ಗ್ಲೋಬಲ್. ರೀಜನಲ್ ಅಂತಂದ್ರೆ ಯಾವ ಬರುತ್ತೆ ಅಂದರೆ IRNSS ಯಾರ್ದು? ಅವರ್ ವೆರಿ ಓನ್. ಆ್ಯಂಡ್ ದೆನ್ ಜಾಕ್ಸಾ ಅವ್ರದ್ದು QZSS ಅಂತ ಅಂದರೆ ಜಪಾನ್ ಅವ್ರದ್ದು. ಇವೆರಡು ರೀಜನಲ್ ಆಯಿತು, ಇವೆರಡು ಇನ್ನು ಉಳಿದ್ರೆ 4 ಗ್ಲೋಬಲ್ ಆಯಿತು. ಸೊ ಕನ್ಫ್ಯೂಸ್ ಆಗಬೇಡಿ, ಬೈದು ಈಸ್ ಗ್ಲೋಬಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಚೈನಾ ಆದಮೇಲೆ ಬರೋದು ಇಂಪಾರ್ಟೆಂಟ್ ಯಾವುದಂದರೆ ರಷ್ಯಾ. ಸರಿನಾ? ಮುಂಚೆ ಹೆವಿ ವೇಟ್ ಆಗಿತ್ತು ಇದರಲ್ಲಿ. ಚೈನಾ ಅಂತ ರಷ್ಯಾ, USA ಬಿಟ್ಟರೆ ನೆಕ್ಸ್ಟ್ ರಷ್ಯಾ ಇತ್ತು. ಬಟ್ ಓವರ್ ದ ಟೈಮ್ ಬಿಕಾಸ್ ಆಫ್ ಎಕನಾಮಿಕ್ ಹರ್ಡಲ್ಸ್ ರಷ್ಯಾ ಹ್ಯಾಸ್ ಫಾಲನ್ ಬಿಹೈಂಡ್ ಇನ್ ಸ್ಪೇಸ್ ಪ್ರೋಗ್ರಾಮ್. ಬಟ್ ಆದರೂ ಕೂಡ ಅವರು ಕೂಡ ಅದರಲ್ಲಿ ಎಫರ್ಟ್ ಹಾಕ್ತಾ ಇರ್ತಾರೆ. ಸೊ ಸ್ಪೆಕ್ಟರ್ RG ಅಂತಂದರೆ ಇಟ್ ಈಸ್ ಅ ಜಾಯಿಂಟ್ ಕೊಲಾಬರೇಷನ್ ಬಿಟ್ವೀನ್ ರಾಸ್ಕಾಸ್ಮಾಸ್ ಆ್ಯಂಡ್ ಜರ್ಮನಿ. ಏಮ್ ಇಸ್ ಟು ಸ್ಟಡಿ ಆಲ್ ಸ್ಕೈ ಸರ್ವೆ ಸ್ಯಾಟಲೈಟ್ ಅಂತ.
ಸರಿನಾ, ಸ್ಕೈನ ಸರ್ವೇಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಲಾಂಚ್ ಮಾಡಿರೋ ಸ್ಯಾಟಲೈಟ್ ಅದು ಸ್ಪೆಕ್ಟರ್ RJ ಅಂತ. ಆ್ಯಂಡ್ ದೆನ್ ಆರ್ಕ್ಟಿಕಾ M ಸ್ಯಾಟಲೈಟ್ ಅಂತ ಹೆಸರು ಹೇಳ್ದಂಗೆ ಇಟ್ ಈಸ್ ಅ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಎಮರ್ಜೆನ್ಸಿ ಕಮ್ಯುನಿಕೇಶನ್ ಸ್ಯಾಟಲೈಟ್. ಏಮ್ ಇಸ್ ಟು objective is to monitor the climate and environment in the Arctic region. Okay, Arctic region ಅಂದರೆ ನಾರ್ತ್ ಪೋಲ್ನ ಸ್ಟಡಿ ಮಾಡೋಕ್ಕೋಸ್ಕರ. ರಷ್ಯಾ ಪ್ಲಾನ್ಸ್ ಟು ಸೆಂಡ್ ಅಪ್ ಸೆಕೆಂಡ್ ಸ್ಯಾಟಲೈಟ್ ಬೈ 2023 ಆಲ್ರೆಡಿ ಲಾಂಚ್ ಮಾಡಿದೆ. ಆ್ಯಂಡ್ ದೀಸ್ 2 satellites ವಿಲ್ ಆಫರ್ ರೌಂಡ್ ದ ಕ್ಲಾಕ್ ಆಲ್ ವೆದರ್ ಮಾನಿಟರಿಂಗ್ ಆಫ್ ದಿ ಆರ್ಕ್ಟಿಕ್ ಓಷನ್ ಆ್ಯಂಡ್ ದ ಸರ್ಫೇಸ್ ಆಫ್ ದಿ ಅರ್ತ್. ಓಕೆ, ಸಿನ್ಸ್ ರಷ್ಯಾ ಏನು ಮಾಡುತ್ತೆ ನಾರ್ತ್ ಪೋಲ್ನ ಬಾರ್ಡರ್ ಮಾಡುತ್ತಲ್ಲ, ಸೊ ಅದರ ರಿಸೋರ್ಸ್ ಮತ್ತು ಬೇರೆ ಬೇರೆ ಅಂತ ಫಿನಾಮಿನ ಸ್ಟಡಿ ಮಾಡೋಕ್ಕೋಸ್ಕರ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆರ್ಟಿಕಾ M ಸ್ಯಾಟಲೈಟ್ನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ದೆನ್ ರಷ್ಯಾ ಆದಮೇಲೆ ನೆಕ್ಸ್ಟು ಹೋಪ್ ಸ್ಪೇಸ್ ಕ್ರಾಫ್ಟ್ ಅಂತ ಹೋಪ್ ಸ್ಪೇಸ್ ಕ್ರಾಫ್ಟ್ನ ಲಾಂಚ್ ಮಾಡಿರೋದು ಯಾರು ಅಂತಂದರೆ UAE ಅವರು, ಸರಿನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು. ಇಟ್ ವಾಸ್ ಲಾಂಚ್ಡ್ ಬೈ 2020 ಲಾಂಚ್ ಮಾಡಿದ್ರು. ಮಾರ್ಸ್ ಮಿಷನ್ ಇದು, ಸರಿನಾ. ನಾರ್ಮಲ್ ಆಗಿ ಏನಾಕತ್ತೀವಿ ಅಂದರೆ ಹೋಪ್ ಮಿಷನ್ ಅಂತಂದ ತಕ್ಷಣ ಮೋಸ್ಟ್ಲಿ ಲೂನಾರಲ್ಲಿ ಇರ್ಬೋದು, ಸಡನ್ ಆಗಿ ಮಾರ್ಸ್ ಯಾಕೆ ಸೆಂಡ್ ಮಾಡ್ತಾರೆ, ಲೂನಾರ್ಗೆ ಇರ್ಬೇಕತ್ತೀವಿ. ಬಟ್ ಹೋಪ್ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡಿರೋದು ಮಾರ್ಸ್ಗೆ. ಅದು it studies the Mars, orbits the Mars to study its atmosphere and its interaction with the outer space and solar winds. Okay, Hope spacecraft, Mars mission, United Arab Emirates ಅವ್ರದ್ದು. And then remove debris mission ಅಂತ, which is a Surrey Space Center ಅಂತಂದೇಳಿ. ಸರಿ ಅಂದರೆ ಇಟ್ ಈಸ್ ಅ ಪ್ಲೇಸ್ ಇನ್ US ಅದಲ್ಲಿದೆ, ಅವ್ರು ಸ್ಟಡಿ ಮಾಡ್ತಿರೋದು. ಸ್ಯಾಟಲೈಟ್ ರಿಸರ್ಚ್ ಪ್ರಾಜೆಕ್ಟ್, ಸಮ್ ಎಕ್ಸ್ಪೆರಿಮೆಂಟ್ಸ್, ನೆಟ್ ಎಕ್ಸ್ಪೆರಿಮೆಂಟ್, ವಿಷನ್ ಬೇಸ್ಡ್ ನ್ಯಾವಿಗೇಷನ್, ಹಾರ್ಪೂನ್ ಆ್ಯಂಡ್ ಡಿಪ್ಲಾಯಬಲ್ ಟಾರ್ಗೆಟ್, ಡ್ರ್ಯಾಗ್ ಸೇಲ್ಸ್. ಅದನ್ನ ಫುಲ್ ಫ್ಯೂಚರಿಸ್ಟಿಕ್ ಆಗಿ, ಅಂದರೆ ಸ್ಪೇಸ್ ಡೆಬ್ರಿಸ್ ಇರುತ್ತಲ್ಲ ಅದಕ್ಕೆ ನೆಟ್ ಹಾಕಿ ಡ್ರ್ಯಾಗ್ ಮಾಡ್ಕೊಂಡು ಕೆಳಗೆ ತೊಗೊಂಬರೋದಾಗಲಿ, ಇಲ್ಲಾಂದರೆ ಬೇರೆ ಬೇರೆ ರೀತಿ ಹಾರ್ಪೂನ್ ಅಂತಂದರೆ ಫಿಶ್ ಹಿಡಿತಾರಲ್ಲ ಆ ಥರ ಹಾರ್ಪೂನ್ ಥರ ಲಾಂಚ್ ಮಾಡಿ ಅದನ್ನು ಕ್ಯಾಚ್ ಮಾಡ್ಕೊಂಡು ತೊಗೊಂಬರೋದು. ಆ್ಯಂಡ್ ಡ್ರ್ಯಾಗ್ ಸೇಲ್ ಅಂತಂದರೆ ಡ್ರ್ಯಾಗ್ ಮಾಡ್ಕೊಂಡು ಕೆಳಗೆ ಎಳ್ಕೊಂಬರೋದು. ಆ ಥರ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡ್ತಾ ಇದ್ದಾರೆ, ಸರಿನಾ. ಸೊ ದಟ್ ಸ್ಪೇಸ್ ಸರ್ವಿಸ್ ಕ್ಯಾನ್ ಬಿ ರೆಡ್ಯೂಸ್ಡ್. ಆ್ಯಂಡ್ ದೆನ್ ಹಯಾಬುಸಾ 2, ಇದು ವೆರಿ ಇಂಪಾರ್ಟೆಂಟ್ ಸದ್ಯಕ್ಕೆ. ಹಯಾಬುಸಾ 2 ಅಂತಂದರೆ ಇಟ್ ಈಸ್ ಅ ಜಪನೀಸ್ Japanese mission to bring back the sample from asteroid Ryugu, ಸರಿನಾ, asteroid Ryugu ಅಂತ. It was launched in 2018. Recently it landed safely in Australia, ಸರಿನಾ. ಸೊ ಅಲ್ಲಿ ಹಯಾಬುಸಾ ಆಸ್ಟ್ರಾಯ್ಡ್ನ ಸ್ಟಡಿ ಮಾಡಿ ಸ್ಯಾಂಪಲ್ನ ತಗೊಂಬಂದಿದೆ. ಸೊ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಏನಂತಂದರೆ ಡಾರ್ಟ್, ಡಾನ್, OSIRIS REx, ಸರಿನಾ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕಮೆಂಟ್ ಬಾಕ್ಸಲ್ಲಿ ಇವು 3 ಮಿಷನ್ ಯಾವ ಆಸ್ಟರಾಯ್ಡ್ ಅಥವಾ ಯಾವ ಡಾರ್ಕ್ ಪ್ಲಾನೆಟ್ನ ಸ್ಟಡಿ ಮಾಡ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಓಕೆ, ಆಲ್ರೆಡಿ ಡಿಸ್ಕಸ್ ಮಾಡಿದೆ ಇದನ್ನ. ಸೊ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಿಟ್ ಈಸಿಲಿ. ಆ್ಯಂಡ್ ದೆನ್ ಬರ್ಡ್ಸ್ ಪ್ರಾಜೆಕ್ಟ್ ಅಂದರೆ ಇಟ್ ಇಸ್ ಅ ಜಪಾನ್ ಅವ್ರದ್ದೇ ಪ್ರಾಜೆಕ್ಟ್. ಏಮ್ಸ್ ಟು ಸಪೋರ್ಟ್ ದ ನಾನ್ ಸ್ಪೇಸ್ ಫ್ಯಾನಿಂಗ್ ಕಂಟ್ರೀಸ್ ಟು ಬಿಲ್ಡ್ ದೇರ್ ಫಸ್ಟ್ ಸ್ಯಾಟಲೈಟ್ಸ್, ಸರಿನಾ. ಸೊ ಒಂಥರ ಏನಂತಾರೆ ಚಾರಿಟಿ ವರ್ಕ್ ಥರ ಅಂತ ಹೇಳ್ಬೋದು. ಏನಂತಾರೆ ಯಾವ್ದ್ರಲ್ಲಿ ಸ್ಪೇಸ್ ಫೇರಿಂಗ್ ಕಂಟ್ರೀಸ್ ಇಲ್ವಲ್ಲ ಅವರಿಗೆ ಸ್ಯಾಟಲೈಟ್ನ ಬಿಲ್ಡ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡೋದು. ಬರ್ಡ್ಸ್ 1 ಅಂದರೆ ಗಾನಾ, ಮಂಗೋಲಿಯಾ, ಬಾಂಗ್ಲಾದೇಶ್ ಆ್ಯಂಡ್ ನೈಜೀರಿಯಾ. ಬರ್ಡ್ಸ್ 2 ಅಂದರೆ ಭೂತಾನ್, ಫಿಲಿಪೈನ್ಸ್, ಮಲೇಷಿಯಾ. ಸೊ ಆ್ಯಂಡ್ ದೆನ್ ಬೆರೆಶಿಟ್ 2 ಅಂತ. ಸೊ ಇಟ್ ಈಸ್ ಇಸ್ರೇಲ್ ಅವ್ರದ್ದು ಬೆರೆಶಿಟ್ 2 ಅಂದರೆ. ದ ಪ್ರಾಜೆಕ್ಟ್ ಈಸ್ ಏಮ್ಡ್ ಅಟ್ ಲ್ಯಾಂಡಿಂಗ್ ಎನ್ ಅನ್ಮ್ಯಾನ್ಡ್ ಕ್ರಾಫ್ಟ್ ಆನ್ ದ ಮೂನ್ ಬೈ 2024. ಬೆರೆಶಿಟ್ 1 ಅವ್ರದ್ದು ಕ್ರ್ಯಾಶ್ ಲ್ಯಾಂಡ್ ಆಯಿತು, ಸಿಮಿಲರ್ ಟು ಚಂದ್ರಯಾನ್ 1, ಚಂದ್ರಯಾನ್ 2 ಥರ ಕ್ರ್ಯಾಶ್ ಆಯಿತು. ಸೊ ಇವಾಗ ಚಂದ್ರಯಾನ್ 3 ಥರ ಬೆರೆಶಿಟ್ 2 ತಗೊಂಬರ್ತಾ ಇದ್ದಾರೆ. ಸೊ ಸೇಫ್ ಲ್ಯಾಂಡ್ ಮಾಡಿ ಅವರು ಕೂಡ ಕೆಪಬಿಲಿಟಿನ ಪ್ರೂವ್ ಮಾಡೋಕ್ಕೋಸ್ಕರ ಇಸ್ರೇಲ್ ಅವ್ರು ಮಾಡ್ತಾ ಇರೋದು. ಓಕೆ, ಆ್ಯಂಡ್ ದೆನ್ ಇದಾದಮೇಲೆ ಬೇರೆ ಸ್ಪೇಸ್ ಏಜೆನ್ಸಿ ಅವ್ರದ್ದು ಇಂಪಾರ್ಟೆಂಟ್ ಸ್ಪೇಸ್ ಟೆಲಿಸ್ಕೋಪ್ನ ನೋಡೋಣ. ಫಸ್ಟ್ ಒನ್ ಈಸ್ ಏರಿಯಲ್ ಸ್ಪೇಸ್ ಮಿಷನ್ ಅಂತ. ಸೊ ಏರಿಯಲ್ ಅಂದರೆ ಅಟ್ಮಾಸ್ಫಿರಿಕ್ ರಿಮೋಟ್ ಸೆನ್ಸಿಂಗ್ ಇನ್ಫ್ರಾರೆಡ್ ಎಕ್ಸೋಪ್ಲಾನೆಟ್ ಲಾರ್ಜ್ ಸರ್ವೆ ಮಿಷನ್ ಅಂತ. ಓಕೆ, ಏರಿಯಲ್ ಅಂತೇಳಿ. ಇಟ್ ಈಸ್ ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಓಕೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. It is a space telescope planned for launch in 2029 as the 4th medium class mission of the European Space Agency's Cosmic Vision program. Okay, ಇನ್ನು ಲಾಂಚ್ ಆಗಿಲ್ಲ, 2029 ಲಾಂಚ್ ಮಾಡೋಕೆ ಕರ್ಕೊಂಡಿದ್ದಾರೆ ESA ಅವರು. ಇಟ್ ಈಸ್ ಅ 4-year ಮಿಷನ್. ಮಿಷನ್ ಈಸ್ ಏಮ್ಡ್ ಎಟ್ ಅಬ್ಸರ್ವಿಂಗ್ ಅಟ್ ಲೀಸ್ಟ್ 1000 known exoplanets using the transit method, ಸರಿನಾ. ಸೊ ನಿನ್ನೆ ಕ್ಲಾಸಲ್ಲಿ ನಾಸಾ ಅವ್ರ ಬಗ್ಗೆ ಹೇಳುವಾಗ ಟೆಸ್ಟ್ ಬಗ್ಗೆ ಮಾತಾಡಿದ್ವಿ, ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆಲೆನ್ಸ್ ಸಿಸ್ಟಮ್ ಅಂತೇಳಿ. ಅದೇ ಮೆಥಡ್ ಯೂಸ್ ಮಾಡ್ಕೊಂಡು ಇವರು ಕೂಡ ಎಕ್ಸೋಪ್ಲಾನೆಟ್ ಸ್ಟಡಿ ಮಾಡೋಕ್ಕೆ ಏರಿಯಲ್ ಮಿಷನ್ ಲಾಂಚ್ ಮಾಡ್ಬೇಕು ಅನ್ಕೊಂಡಿರೋದು. ಇಟ್ ಇಸ್ ದ ಫಸ್ಟ್ ಮಿಷನ್ ಸ್ಟಡಿಂಗ್ ಆ್ಯಂಡ್ ಕ್ಯಾರೆಕ್ಟರೈಸಿಂಗ್ ದ ಪ್ಲಾನೆಟ್ಸ್ ಕೆಮಿಕಲ್ ಕಂಪೋಸಿಷನ್ ಆ್ಯಂಡ್ ಥರ್ಮೋಸ್ಟ್ರಕ್ಚರ್ಸ್. ಆ್ಯಂಡ್ ದೆನ್ ಇಟ್ ಕಂಪೇರ್ಡ್ ಟು ದ ಜೇಮ್ಸ್ ವೆಬ್ ಟೆಲಿಸ್ಕೋಪ್
Ariel will have a more observing time available for planet characterization, but a much smaller telescope. ಸರಿನಾ? ಸೈಜ್ ಅಲ್ಲಿ ಜೇಮ್ಸ್ ವೆಬ್ಗಿಂತ ಚಿಕ್ಕದಿದು, ಬಟ್ ಟೈಮ್ ಜಾಸ್ತಿ ಇದೆ ಅದಕ್ಕೆ. ಆ್ಯಂಡ್ ದೆನ್ ಜುನ್ಸಿಯನ್ ಅಂತೇಳಿ, ಸರಿನಾ? ಜುನ್ಸಿಯನ್ ಅಂದರೆ ಚೈನೀಸ್ ಟೆಲಿಸ್ಕೋಪ್, 300 times ವೈಡರ್ ದೆನ್ ದ ಹಬ್ಬರ್ ಟೆಲಿಸ್ಕೋಪ್. ಹಬ್ಬರ್ ಟೆಲಿಸ್ಕೋಪ್ಗಿಂತ ದೊಡ್ಡದದು. ಸೊ ಚೈನೀಸ್ ಅವ್ರದ್ದು ಲೈಕ್ ಈಸಿಯಾಗಿ ಗೆಸ್ ಮಾಡೋದು, ಹೆಸರಲ್ಲೇ ಗೆಸ್ ಮಾಡ್ಬೋದು. ಸೊ ಒಂದು ರೀತಿ UPSC ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ಕೋಬೋದು ಚೈನಾಸ್ ಅವರು, ಯಾಕಂತಂದರೆ ಆ ಥರ ನೇಮ್ ಇಟ್ಟಿರ್ತಾರೆ ಅವರು. ಆ್ಯಂಡ್ ದೆನ್ ಸ್ಪೈಕಾ ಅಂತ. ಸ್ಪೈಕಾ ಅಂದರೆ ಇಟ್ ಈಸ್ ದ ಜಾಯಿಂಟ್ ಮಿಷನ್ ಆಫ್ ಜಾಕ್ಸಾ ಆ್ಯಂಡ್ ESA, ಜಪಾನ್ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವ್ರದ್ದು. ಇಟ್ ಈಸ್ ದ ಇನ್ಫ್ರಾರೆಡ್ ಸ್ಪೇಸ್ ಏಜೆನ್ಸಿ. ಸೊ ಸ್ಪೇಸ್ ಟೆಲಿಸ್ಕೋಪ್, ಸರಿ ಹೇಳಿದ್ನಲ್ಲ, ಇನ್ಫ್ರಾರೆಡ್ ವೇವ್ ಅಂತ ಸ್ಟಡಿ ಮಾಡುತ್ತೆ. ಏಮ್ ಇಸ್ ಟು elucidate the processes that enrich the universe with the metal and dust and led to the formation of habitable world. ಸರಿನಾ? ಯಾವ ರೀತಿ ಡಸ್ಟ್ ಎಲ್ಲ ಹೊರಗಡೆ ಬಂದು ಪ್ಲಾನೆಟ್ ಫಾರ್ಮ್ ಆಗಿ ಪ್ಲಾನೆಟ್ ಇಂದ ಹ್ಯಾಬಿಟೇಬಲ್ ಲ್ಯಾಂಡ್ ಆಯಿತು, ಅದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಸ್ಪೈಕನ್ನು ಲಾಂಚ್ ಮಾಡಿರೋದು. ಆ್ಯಂಡ್ ದೆನ್ ಜೆಮಿನಿ, ಇಟ್ ಈಸ್ ಅ ರೇಡಿಯೋ ಟೆಲಿಸ್ಕೋಪ್ ಆಫ್ USA ವಿಚ್ ಇಸ್ ಪ್ರೆಸೆಂಟ್ ಇನ್ ಹವಾಯಿ, ಯೂಸ್ ಟು ಮೇಜರ್ ಡಿಸ್ಟೆನ್ಸಸ್ ಟು ದ ಗ್ಯಾಲಕ್ಸಿ ಯೂಸಿಂಗ್ ರೆಡ್ ಶಿಫ್ಟ್. ಸರಿನಾ? ಇದು USA ದವ್ರದ್ದಾಯಿತು. ನಮ್ದೊಂದು ಸಪ್ರೇಟ್ ಮಿಷನ್ ಇದೆ ಇಂಡಿಯಾದವ್ರದ್ದು, ಇಸ್ರೋ ಅವ್ರದ್ದು, ಜೆಮಿನಿ ಮಿಷನ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸರಿನಾ? ಸೊ ಇವಾಗ ನಿಮ್ಮ ವರ್ಕ್ ಏನಂತಂದರೆ ಕಮೆಂಟ್ ಬಾಕ್ಸಲ್ಲಿ ಜೆಮಿನಿ ಮಿಷನ್ ರಿಲೇಟೆಡ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಯಾಕೆಂದರೆ 2 ಕ್ಲಾಸ್ ಮುಂಚೆ ಮಾಡಿರೋದು ಆಲ್ರೆಡಿ ನೆನಪರಿದ್ರಿ ಅಂದರೆ ನೀವು ಓದ್ತಿದ್ರೆ ಅದಕ್ಕೆ ಯೂಸ್ ಇಲ್ಲ ಅಂತ ಅರ್ಥ. ಸೊ ಅಟ್ಲೀಸ್ಟ್ ರಿಕಾಲ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಸೊ ದಟ್ ಯು ವಿಲ್ ರಿಮೆಂಬರ್ ದೀಸ್ ಟೈಪ್ ಆಫ್ ಫ್ಯಾಕ್ಟ್ಸ್. ಆ್ಯಂಡ್ ದೆನ್ ಮೀರ್ಕ್ಯಾಟ್ ಅಂತ. ಮೀರ್ಕ್ಯಾಟ್ ಅಂದರೆ ಇಟ್ ಈಸ್ ದ ಫಸ್ಟ್ ಟೆಲಿಸ್ಕೋಪ್ ಆಫ್ ಸೌತ್ ಆಫ್ರಿಕಾ. ಸರಿನಾ? ಮೀರ್ಕ್ಯಾಟ್ ಈಸ್ ಅನ್ ಎನಿಮಲ್. ಸರಿನಾ? ಅದರಲ್ಲಿ ನೀವು ಲಯನ್ ಕಿಂಗ್ ಮೂವಿ ನೋಡಿರ್ತೀರ ಅನಿಸುತ್ತೆ. ಲಯನ್ ಕಿಂಗ್ ಮೂವಿಯಲ್ಲಿ ಒಂದು ಪುಂಬಾ ಮತ್ತು ಟಿಮೋನ್ ಅಂತ ಇರುತ್ತೆ, 2 ಆ್ಯನಿಮಲ್ಸು. ಟಿಮೋನ್ ಅಂತ ಅಂದರೆ ಮೀರ್ಕ್ಯಾಟ್ ಇರುತ್ತೆ, ಪುಂಬಾ ಅಂತಂದರೆ ವೈಲ್ಡ್ ಲೈಕ್ ಹಾರ್ಟ್ ಡಾಗ್ ಅಥವಾ ಹಂದಿ ಅಂತ ಹೇಳ್ಬೋದು, ಆ ಥರ. ಸೊ ಮೀರ್ಕ್ಯಾಟ್ ಈಸ್ ಅ ಟಿಮೋನ್ ಅಥವಾ ಒಂದು ಸೌತ್ ಆಫ್ರಿಕನ್ ಎನಿಮಲ್. ಆ ನೇಮಲ್ಲಿ ಒಂದು ಟೆಲಿಸ್ಕೋಪ್ನ ಸೌತ್ ಆಫ್ರಿಕಾ ಅವ್ರು ಲಾಂಚ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಆಫ್ ದ ರೇಡಿಯೋ ಟೆಲಿಸ್ಕೋಪ್ ಡೆಪ್ಲಾಯ್ಡ್ ಇನ್ ಸದರ್ನ್ ಹೆಮಿಸ್ಫಿಯರ್. ಸರಿನಾ? ಸೊ ಸದರ್ನ್ ಹೆಮಿಸ್ಫಿಯರಲ್ಲಿ ಇಂಪಾರ್ಟೆಂಟ್ ಸ್ಪೇಸ್ ಕಂಟ್ರೀಸ್ ಯಾವುದು ಇಲ್ವೇ ಇಲ್ಲ. ನಾರ್ಮಲಿ ಇಂಪಾರ್ಟೆಂಟ್ ಸ್ಪೇಸ್ ರೀಚ್ ಕಂಟ್ರೀಸ್ ಯಾವಂದರೆ USA, ಯುರೋಪ್, ರಷ್ಯಾ, ಚೈನಾ, ಇಂಡಿಯಾ, ಜಪಾನ್, ಫ್ರಾನ್ಸ್, ಅವೆಲ್ಲ ಎಲ್ಲರಿಗೂ ನಾರ್ದರ್ನ್ ಹೆಮಿಸ್ಫಿಯರಲ್ಲಿದೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸೌತ್ ಆಫ್ರಿಕಾ, ಬ್ರೆಜಿಲ್ ಇದೆ. ಅದರಲ್ಲೂ ಇಂಪಾರ್ಟೆಂಟ್ ಅಂದರೆ ಸೌತ್ ಆಫ್ರಿಕಾದಲ್ಲಿದೆ. ಸೊ ಇಟ್ ಈಸ್ ದ ಬಿಗ್ಗೆಸ್ಟ್ ಆಫ್ ದ ರೇಡಿಯೋ ಟೆಲಿಸ್ಕೋಪ್ ಡೆಪ್ಲಾಯ್ಡ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಯಾವುದು? ಮೀರ್ಕ್ಯಾಟ್ ಇನ್ ಸೌತ್ ಆಫ್ರಿಕಾ. ಇಂಪಾರ್ಟೆಂಟ್ ಇದು. It addresses the key questions like how did galaxy form, their evolution, etc., etc. And then this is very important. Square Kilometre Array. Square Kilometre Array is an intergovernmental radio telescope project being planned to be built in Australia and South Africa. ಸರಿನಾ? ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಅವರು ಬಿಲ್ಡ್ ಮಾಡ್ತಾ ಇರೋದು. ಸೌತ್ ಆಫ್ರಿಕಾ ಇಟ್ ವಿಲ್ ಹೋಸ್ಟ್ ದ ಹೈ ಆ್ಯಂಡ್ ಮಿಡ್ ಫ್ರೀಕ್ವೆನ್ಸಿ ಡಿಶ್ ಆಂಟೆನಾಸ್. ಆಸ್ಟ್ರೇಲಿಯಾ ವಿಲ್ ಹೋಲ್ಡ್ ದ ಲೋ ಫ್ರೀಕ್ವೆನ್ಸಿ ಆಂಟೆನಾಸ್. ಓಕೆ, ಅಬ್ಜೆಕ್ಟಿವ್ ಇಸ್ ಟು ಸ್ಟಡಿ ದ ಯೂನಿವರ್ಸ್ ಆ್ಯಂಡ್ ಇಟ್ಸ್ evolving evolution, origin and evolution, and the cosmic magnetism and dark energy, etc., etc., to detect the very weak extraterrestrial signals and search for the habitable places. ಓಕೆ, ಇದು ಸ್ಕ್ವೇರ್ ಕಿಲೋಮೀಟರ್ ಅರೇ ಆಯಿತು. ಸೊ ಈ ಥರ ಲೈಕ್ ಮೈನರ್ ಇಂಪಾರ್ಟೆಂಟ್ ಇರ್ತಾವಲ್ಲ ಅದನ್ನ ನೆನಪಿಟ್ಕೊಂಡಿರಿ. ಸರಿ, ನಾರ್ಮಲಾಗಿ ಏನಾಯ್ತಂದರೆ ನಾಸಾ ಅವ್ರದ್ದು ಹೆಸರಲ್ಲೇ ನೀವು ಗೆಸ್ ಮಾಡ್ಬೋದು. ಯುರೋಪಿಯನ್ ಏಜೆನ್ಸಿ ಕೂಡ ಸ್ವಲ್ಪ ಅವರು ಯುರೋಪಿಯನ್ ಏಜೆನ್ಸಿಯಲ್ಲಿ ಯುರೋಪಿಯನ್ ಸೈಂಟಿಸ್ಟ್ ಹೆಸರು ಇಟ್ಟಿರ್ತಾರೆ. ಗ್ಯಾಲಿಲಿಯೋ ಆಗಲಿ, ಕೋಪರ್ನಿಕಸ್ ಆಗಲಿ, ಅವರೆಲ್ಲರೂ ಯುರೋಪಿಯನ್ ಸ್ಪೇಸ್ ಸೈನ್ಸಿಸ್ಟ್ ಇದ್ದರು. ಲೈಕ್ ರಷ್ಯನ್ ಕೂಡ ನೀವು ಹೆಸರು ನೆನ್ಬಿಟ್ಕೋಬೋದು. ರಷ್ಯನಲ್ಲಿ ಅನಿಕ್ತಾ ಆರ್, ಸ್ಪೆಕ್ಟ್ರಲ್ ಆರ್, ಆ ಥರ ಹೆಸರು ಇರುತ್ತೆ. ಚೈನಾದವರು ಅಂತೂ ಈಸಿಯಾಗಿ ನೆನ್ಬಿಟ್ಕೋಬೋದು. ಬಟ್ ಈ ಥರ ಮೀರ್ಕ್ಯಾಟ್, ಜೆಮಿನಿ, ಸ್ಕ್ವೇರ್ ಕಿಲೋಮೀಟರ್ ಅರೇ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ, ಆ ಥರ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೆನಪಿಟ್ಕೊಂಡಿರಿ. ಸೊ ವಿತ್ ದಿಸ್ ಸ್ಪೇಸ್ ಪ್ರೋಗ್ರಾಮ್ಸ್ ಬರೋಂಥ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ನ ನೋಡ್ತಾ ಇರಿ. ಸೊ ನೋಡ್ತಾ ಜೊತೆಗೆ ನೋಟು ಮಾಡ್ಕೊಳ್ಳಿ, ಆವಾಗ ನಿಮಗೆ ಜಾಸ್ತಿ ಮೆಮೊರಿಯಲ್ಲಿ ನೆನಪುಳಿಯುತ್ತೆ. ಸೊ ಏನಾದರೂ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಏನಾದರೂ ಸಜೆಷನ್ಸ್ ಇದ್ದರೆ ಇಲ್ಲ ಬೇರೆ ವೀಡಿಯೋಸ್ ಮಾಡೋಕ್ಕಿತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀ. ಬರುವಂಥ ಕ್ಲಾಸಲ್ಲಿ ಆ ವಿಡಿಯೋಸ್ ಮಾಡ್ತೀನಿ. ಪ್ರಿಲಿಮ್ಸ್ ಹತ್ರ ಬರ್ತಾ ಇದೆ. ಸೊ ಲೈಕ್ ಶಾರ್ಟ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅದನ್ನ ನೋಡಿ ಹೆಲ್ಪ್ ತೊಗೊಳ್ಳಿ. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಟುಡೇ ಸೆಷನ್. ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.